ಕಾಂಗ್ರೆಸ್ ಜೆಡಿಎಸ್ನ ಕುಮಾರಸ್ವಾಮಿ ಅವರ ಫೋಟೋವನ್ನ ಬಳಕೆ ಮಾಡಿಕೊಂಡು ಕೋಳಿಗೆ ಅಂಟಿಸಿ ಯಾವ ರೀತಿಯಾಗಿ ಪೋಸ್ಟರ್ ವಾರ್ ಅನ್ನ ಶುರು ಮಾಡ್ತು ಅನ್ನೋದನ್ನ ಗಮನಿಸಿದ್ದೇವೆ. ಈಗ ಬಿಜೆಪಿ ಮಧ್ಯೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ಪೋಸ್ಟರ್ ವಾರ್ ಶುರುವಾಗಿದೆ, ತಾರಕಕ್ಕೇರ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಿಡದಿ ಟೌನ್ಶಿಪ್ ತಡೆಗೆ ವಾಗ್ಯುದ್ಧ ಸಮರಗಳು ಜೋರಾಗಿ ನಡೀತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಈ ಪೋಸ್ಟರ್ ವಾರ್ ಕೂಡ ತಾರಕಕ್ಕೇರ್ತಾ ಇದೆ. ಖಾತೆ ಕಗ್ಗಂಟು ಒಂದ್ ಕಡೆ ಕಾಂಗ್ರೆಸ್ಗೆ, ಪೋಸ್ಟರ್ ಕಾಳಗ ಮುಂದುವರಿತಾ ಇದೆ, ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಯಾವುದಾದ್ರೂ ಒಂದು ವಿಚಾರಕ್ಕೆ ಯಾವಾಗ ಸ್ಥಾನಮಾನ ಬೇರೆಯವರಿಗೆ ಸಿಕ್ಕಿಬಿಟ್ರೆ ಆ ಹೊಟ್ಟೆ ಕಿಚ್ಚನ್ನ ತಡ್ಕೊಳ್ಳೋದಕ್ಕಾಗೋದಿಲ್ವಲ್ಲ, ಅಂತವರಿಗೆ ಹೊಟ್ಟೆ ಕಿಚ್ಚನ್ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಅದನ್ನೇ ಆ ಒಂದು ವಿಚಾರವನ್ನೇ ಇಟ್ಕೊಂಡು ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಫೋಟೋವನ್ನ ಬಳಕೆ ಮಾಡಿಕೊಂಡು ಇದು ಯಾವ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಅದಕ್ಕೆ ಟಾಂಗ್ ಕೊಡುವಂತಹ ಕೆಲಸವನ್ನ ಒಂದ್ ಕಡೆ ಬಿಜೆಪಿಯು ಕೂಡ ಮಾಡ್ತಾ ಇದೆ. ಜೆಡಿಎಸ್ ನಿಂದ ಡಿ.ಕೆ. ಶಿವಕುಮಾರ್ಗೆ ಕೊರಿಯರ್ ಬಾಯ್ ಅಂತ ಹೇಳಿ ಟ್ಯಾಗ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹೊಟ್ಟೆ ಕಿಚ್ಚಿನ ಕೋಳಿ ಅಂತ ಹೇಳಿ ಬಿಡದಿಯಲ್ಲಿ ಪೋಸ್ಟರ್ ಅನ್ನ ಹಂಚಿಕೆ ಮಾಡಿದ್ರು ಅಥವಾ ಈ ಅಂಟಿಸುವಂತಹ ಕೆಲಸಗಳಾಗಿತ್ತು. ಕಾಂಗ್ರೆಸ್ ಪೋಸ್ಟರ್ಗೆ ಇದೀಗ ಜೆಡಿಎಸ್ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಖಾತೆ ಹಂಚಿಕೆ ವಿಳಂಬಕ್ಕೆ ಡಿ.ಕೆ. ಶಿವಕುಮಾರ್ಗೆ ಕೊರಿಯರ್ ಬಾಯ್ ಅನ್ನುವಂತಹ ಪಟ್ಟವನ್ನ ಕಟ್ಟಿದ್ದಾರೆ. ಸಿಎಂ ಅಲ್ಲ, ಕೊರಿಯರ್ ಬಾಯ್ ವರ್ಸಸ್ ಹೊಟ್ಟೆ ಕಿಚ್ಚಿನ ಕೋಳಿ ಮುಂದುವರಿತಾ ಇದೆ ಪೋಸ್ಟರ್ನ ವಾರ್. ಬಿಡದಿ ಪಾದಯಾತ್ರೆ ನಡುವೆ ಕಾಂಗ್ರೆಸ್ ಜೆಡಿಎಸ್ನ ಸಮರ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಒಬ್ರು ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅಂತಂದ್ರೆ, ಇನ್ನೊಬ್ರು ಕೊರಿಯರ್ ಬಾಯ್ ಅಂತ ಹೇಳಿ ತಮ್ಮ ಆಕ್ರೋಶವನ್ನ, ಈ ರಾಜಕೀಯ ತಿರುವನ್ನ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನ ನಡೆಸಿದ್ರು ಜೆಡಿಎಸ್ನ ನಾಯಕರು. 2 ದಿನಗಳ ಕಾಲ ಈ ಪಾದಯಾತ್ರೆಗೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅನ್ನುವಂತಹ ಅರ್ಥವನ್ನ ಕಲ್ಪಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು. ಇದಕ್ಕೆ ಜೆಡಿಎಸ್ ತಿರುಗೇಟನ್ನ ಕೊಟ್ಟಿದೆ. ಇದೀಗ ಯಾವ ರೀತಿಯಾಗಿ ಅಂತಂದ್ರೆ, ಪೋಸ್ಟ್ ಮ್ಯಾನ್ ಅಂತ ಹೇಳಿ ಒಂದು ಪೋಸ್ಟರ್ ಕಾಳಗವನ್ನ ಆರಂಭ ಮಾಡಿಕೊಂಡಿದ್ದಾರೆ ಇದೀಗ ಜೆಡಿಎಸ್ನ ನಾಯಕರು. ಮತ್ತೆ ಈ ಸಿಎಂ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ತೆರೆಮರೆಯಲ್ಲಿ ಆಟ ನಡೀತಾ ಇದೆ ಗೊತ್ತಾಗಿದೆ ನಮಗೆ ಅಂತ ಹೇಳಿ ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಿದೆ. ಹಾಗಾಗಿ ಕುರ್ಚಿಯನ್ನ ಉಳಿಸ್ಕೊಳ್ಬೇಕಲ್ವಾ, ಹಾಗಾಗಿ ತೆರೆಮರೆಯಲ್ಲಿ ಒಂದಷ್ಟು ದೊಂಬರಾಟಗಳು ನಡೀತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಬಹಿರಂಗವಾಗಿಯೇ ಹೇಳಿಕೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈ ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಂಡು ಎಲ್ಲೆಲ್ಲಿಗೆ ಹೋಗಿ ಪೋಸ್ಟರ್ ಹಂಚಿಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ.